ಪರ್ಮನೆಂಟ್ ಇಲ್ಲೇ ನಾವು ಗಟ್ಟಿ ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ, ಏನು ಈ ಪ್ರಪಂಚನೇ ನಮ್ಮದು, ಕಡೆ ತಂಗಿ ನಮ್ಮೊಂದು 1000 ವರ್ಷ ಬದುಕ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಈಗ ಸತ್ತವನು, ಈಗ ಬದುಕಿದವನು ಇವತ್ತಿನೊಂದು 10 ಕ್ಷಣಕ್ಕಿಲ್ಲ. ಭ್ರಷ್ಟರಿಗೆ ಮತ್ತು ದುಷ್ಟರಿಗೆ ನಾವು ಪ್ರತಿಭಟನೆ ಮಾಡದೇ ಇದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ನೀವು ಸುಮಾರು 6 ಭಾಷೆ ನನಗೆ ಗೊತ್ತು ಅಂತ ಹೇಳಿದ್ರಿ, 6 ಭಾಷೆ ಗೊತ್ತು, ಸಂಗೀತದ ವಿವಿಧ ಪ್ರಕಾರಗಳು ಹೇಳಿದ್ರಿ. ನೀವು ಎಲ್ಲೇ ಹೋಗಿ ಬಂದರೂ ಮತ್ತೆ ಕನ್ನಡದಲ್ಲೇ ನಿಲ್ತಿದ್ದೀರಾ, ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಕನ್ನಡದ ಬಗ್ಗೆ. ಅವಾಗ ಹೇಳ್ದಲ್ಲ ಮೇಡಮ್, ಅಕಸ್ಮಾತ್ ಕಡೆ ಉಸಿರು ನಾನು ಇಡೀ ಪ್ರಪಂಚದಲ್ಲೆಲ್ಲ ಬೇರೆ ಕಡೆ ಉಸಿರು ಹೋಗ್ಬಿಟ್ಟು ಉಸಿರು ಹೋಗೋದು ಗೊತ್ತಿಲ್ವಲ್ಲ, ನಮಗೆ ಗೊತ್ತಿಲ್ಲ, ನಮ್ಮ ಕೈನಲ್ಲಿಲ್ಲ. ಬಟ್ ಆ ಉಸಿರು ಇಲ್ಲೇ ಹೋಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತು ನನ್ನ ಶರೀರವನ್ನು ಕೂಡ ಇಲ್ಲೇ ಈ ತಾಯಿಗೆ ಅರ್ಪಿಸ್ಬೇಕು. ಯಾಕಂದರೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ಈ ತಾಯಿ, ಮಹಾತಾಯಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಏನು ಕೊಟ್ಟಿಲ್ಲ ಇವತ್ತು ಪ್ರಪಂಚದಾದ್ಯಂತ ಹೇಳ್ಬೋದು ಲಹರಿ ಸಂಸ್ಥೆ ಅಂತ ಅಂದ್ಬಿಡು, ಸಂಗೀತ ಪ್ರಿಯರು. ತಮಿಳ್ನಾಡು ಹೋದರೆ ತಮಿಳ್ನಾಡಲ್ಲಿ ಸಾರ್ ಲಹರಿ ಸಾರ್ ಅಂತಾರೆ, ಇಲ್ಲಿ ಆಂಧ್ರಲ್ಲಿ ಹೇಳ್ತಾರೆ, ಆ ಕಡೆ ಕೇರಳಲ್ಲಿ ಹೇಳ್ತಾರೆ. ಓಕೆ ಫೈನ್, ನೋ ಪ್ರಾಬ್ಲಮ್, ಇದರಲ್ಲಿ ನಾನು ಸಂತೋಷ ಪಡ್ತೀನಿ. ಬಟ್ ನನ್ನ ತಾಯಿ ಯಾರು ಹೇಳಿ? ಕನ್ನಡ ಏನಾದರೂ ಆಗೋ ಕನ್ನಡ, ಫಸ್ಟ್ ಮೂಲ ಕನ್ನಡ. ಮುಗಿದೈತೆ ಕತೆ, ಯಾರು ಏನು ಮಾತಾಡಲಿಕ್ಕಾಗಲ್ಲ. ಯಾಕಂದರೆ ಸತ್ಯ, ಅದು ಸತ್ಯ. ನನ್ನ ತಾಯಿ ಅಂತ ನಾನು ಹಿಂಗೆ ಎದೆ ಪಡ್ಕೊಂಡು ಹೇಳಬೇಕು. ಬೇರೆಯವರು ಅವರೆಲ್ಲ ತಾಯಿಗಳೇ, 2ನೇ ತಾಯಿ 3ನೇ ತಾಯಿ ಇರ್ತಾರೆ. ಬಟ್ ತಾಯಿ ಕನ್ನಡ. ಈಗ ಕಾಲ ಬದಲಾಗಿದೆ. ಆವಾಗ ನೀವು ಸಂಗೀತದಲ್ಲಿ ಈ ಶ್ರುತಿ ಲಯ ಅದಕ್ಕೆಲ್ಲ ಒತ್ತು ಕೊಡ್ತಾ ಇದ್ರಿ. ಇವತ್ತಿಂದು ಸಿನಿಮಾ ಸಂಗೀತ ಬದಲಾಗಿದೆ. ಅದಕ್ಕೆ ಹೊಂದಾಣಿಕೆ ಹೆಂಗೆ ಸಾಧ್ಯ ಆಗ್ತಾ ಇದೆ ಇವತ್ತು ಲಹರಿ ಅವ್ರ ಕಂಪನಿಗೆ? ನೋಡಿ ಮೇಡಮ್, AR ರೆಹಮಾನ್ ಅವ್ರದ್ದು ಫಸ್ಟು ರೋಜಾ AR ರೆಹಮಾನ್ ಜಿ ಅವ್ರದ್ದು ರಿಲೀಸ್ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆನೇ, ವಿಶ್ವವಿಖ್ಯಾತವಾದರು. ಹಂಸಲೇಖ ಸಾಹೇಬ್ರದ್ದು ಪ್ರೇಮಲೋಕ ರಿಲೀಸ್ ಮಾಡಿದ್ದು ನಾವೇ. ಮತ್ತು ಗುರುಕಿರಣ್ ಅವ್ರದ್ದು ಫಸ್ಟು ರಿಲೀಸ್ ಆಗಿದ್ದಿಲ್ಲ. ಕಿರವಾಣಿ ಸಾಹೇಬ್ರದ್ದು ಬಿಡುಗಡೆ ಮಾಡಿದ್ದು ನಾವೇ. ದಿಗ್ಗಜರು, ಸಂಗೀತ ನಿರ್ದೇಶಕರೆಲ್ಲ ಮೊದಲ ಧ್ವನಿ ಸುರುಳಿ ಬಿಡುಗಡೆ ಆಗಿದ್ದು ಇಲ್ಲೇ. ಆವಾಗೇನಾಗೋದು, ಲೈವ್ ಮ್ಯೂಸಿಕ್ ಇರೋದು. 80 ಜನ ವಯಲಿನ್ನು, 100 ಜನ ವಯಲಿನ್, ದೊಡ್ಡ ಸ್ಟುಡಿಯೋ. ಅಲ್ಲಿ ಬಂದು ಚೆನ್ನೈಯಿಂದ ಬಂದು ಬಾರಿಸೋರು, ಇಲ್ಲ ಚೆನ್ನೈಗೆ ಇಲ್ಲಿಂದ ಹೋಗೋರು ರೆಕಾರ್ಡ್ ಮಾಡ್ಕೊಂಬರ್ಲಿಕ್ಕೆ. ಆಡೋವಾಗ ಟೇಕು ರೀಟೇಕ್ ಆಗೋದು. ಭಾಳ ಡೆಡಿಕೇಶನ್ ಇತ್ತು ಅವಾಗ. ಇವಾಗ ಏನಾಗಿದೆ, ಈ ಡಿಜಿಟಲೈಸೇಷನ್ ಆಗಿಬಿಟ್ಟು ಕಟ್ ಆ್ಯಂಡ್ ಪೇಸ್ಟು. ನೀವು ಏನು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಿ, ಇವಾಗ ಆ್ಯಕ್ಚುಲಿ ಕೆಲಸ ಈಸಿ ಆಗಿಬಿಟ್ಟಿದೆ, ಕ್ರಿಯೇಟಿವ್ ಕಮ್ಮಿ ಆಗಿದೆ. 200 ಪಿಕ್ಚರ್ ಬಿಡುಗಡೆ ಆದರೆ ನಿಮ್ಮ ಸಾಂಗ್ಸ್ ಹಿಟ್ಟಾಗೋದೇ 200 ಪಿಕ್ಚರಲ್ಲಿ. ಕನ್ನಡದಲ್ಲಿ ನಾನು ಹೇಳೋದು 150 200 ಆಗ್ತಾಯಿದೆಲ್ಲ ಇತ್ತೀಚೆಗೆ. ಮ್ಯಾಕ್ಸಿಮಮ್ ನಿಮ್ಮೊಂದು 25ರಿಂದ 30, ಒಂದು 20 ಹಾಡು ಸೂಪರ್ ಹಿಟ್ ಆಗ್ಬೋದು, ಇನ್ನೊಂದು 10 ಹಾಡು ಒಂದು ಲೆವೆಲ್ಗೆ ಆಗ್ಬೋದು, 30-35 ಹಾಡು ಆಗುತ್ತೆ. 200 ಪಿಕ್ಚರು ಇಂಟು 5 ಹಾಡು, ಎಷ್ಟು ಹಾಡುಗಳಲ್ಲಿ 30 ಹಾಡು ಹಿಟ್ ಆಗ್ತಾಯಿದೆ ಲೆಕ್ಕ ಹಾಕೊಳ್ಳಿ. ಕ್ವಾಲಿಟಿ ಕುಸ್ತಿದೆ, ಸಾಹಿತ್ಯ ಕುಸ್ತಿದೆ, ಡೆಡಿಕೇಶನ್ ಕಮ್ಮಿ ಆಗಿದೆ. ಓವರ್ ನೈಟ್ ನಾನು ದೊಡ್ಡ ಸಂಗೀತ ನಿರ್ದೇಶಕ ಆಗಬೇಕು, ಓವರ್ ನೈಟ್ ನಾನು ದೊಡ್ಡ ಸಾಹಿತ್ಯ ಆಗಬೇಕು, ಓವರ್ ನೈಟ್ ಅಂದರೆ ರಾತ್ರಿ ನಾನು ದೊಡ್ಡ ನಿರ್ಮಾಪಕ ಆಗಬೇಕು, ರಾತ್ರಿ ನಾನು ಕರೋಡ್ಪತಿ ಆಗಬೇಕು, ರಾತ್ರಿ ನಾನು ನಟ ಆಗಿಬಿಟ್ಟು ಸದಾಶಿವದಲ್ಲೇ ಮನೆ ಮಾಡಿ ಎಲ್ಲರೂ ದೊಡ್ಡವರಾಗಿ ಬೇಡ ಅಂತ ಹೇಳ್ತಾ ಇಲ್ಲ. ತ್ಯಾಗ ಮಾಡಿ, ನಿಮ್ಮ ತ್ಯಾಗವನ್ನು ಕೆಲಸದಲ್ಲಿ ತೋರಿಸಿ, ಆಟೋಮೆಟಿಕ್ಕಾಗಿ ಬೆಳಿತೀರಾ. ನಿಧಾನಕ್ಕೆ ಬೆಳಿಬೋದು, ಬೆಳಿತೀರಾ. ಸಂಗೀತದಲ್ಲಿ ಬೆಳಿಬೇಕು ಅಂದರೆ ನೀವು ಅರ್ಪಣೆ ಆ ಅಮ್ಮನಿಗೆ, ಸರಸ್ವತಿ ಅಮ್ಮನಿಗೆ ಹೋಗಿ ನಿಮ್ಮ ತಲೆ ಬಗ್ಗಿಸ್ಬಿಡ್ಬೇಕು, ಆಟೋಮೆಟಿಕ್ಕಾಗಿ ಬೆಳಿತೀರಾ. ನಾವು 70ರ ದಶಕದ ಹಾಡುಗಳನ್ನ ನೋಡಿದ್ರೆ ಒಂದು ಹಾಡು ನಮ್ಮನ್ನು ಚಿಂತನೆಗೊಳಪಡಿಸುತ್ತೆ. ಯಾವುದು? ಈಗ ಅಣ್ಣವ್ರ ಹಾಡುಗಳಿರ್ಬೋದು, ಅಥವಾ ಯಾವುದೇ ಕೌಟುಂಬಿಕ ಚಿತ್ರದ್ದಿರ್ಬೋದು, ಹೀಗೂ ಇರ್ಬೋದು ಜೀವನದಲ್ಲಿ ಅಂತ. ಇವತ್ತಿನ ಹಾಡುಗಳು ನಾವು ಹಿಂಗೆ ಕೇಳಿ ಹಿಂಗೆ ಹೋಗೋಷ್ಟರಲ್ಲಿ ಮರ್ತೋಗುತ್ತೆ. ಇಂಥ ಹಾಡುಗಳನ್ನ ಇಟ್ಕೊಂಡು ಲಹರಿ ದಾಪುಗಾಲು ಹಾಕೋಕ್ಕೆ ಇನ್ಯಾವ ರೀತಿ ತನ್ನನ್ನು ತಾವು ಚೇಂಜ್ ಮಾಡ್ಕೋಬೇಕಾಗಿದೆ? ಮೇಡಮ್, ಈಗೂ ಕೂಡ ಕಾಲ ಮಿಂಚಿಲ್ಲ. ಜನಕ್ಕೆ ಹಳೆ ಹಾಡುಗಳು ಇವತ್ತಿಗೂ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಅಲ್ಲಿ ಅದ್ಭುತವಾದ ಸಾಹಿತ್ಯ ಇತ್ತು, ಅದ್ಭುತವಾದ ಸ್ವರ ಸಂಯೋಜನೆ ಇತ್ತು, ಆ ರೀತಿ ಪ್ರೊಡಕ್ಷನ್ ಇತ್ತು, ಆ ರೀತಿ ನಟರು, ನಟಿಯರು ಮತ್ತು ನಿರ್ದೇಶಕರು ಆ ಥರ ಕೆಲಸ ಮಾಡೋರು. ಈಗಲೂ ಕೂಡ ಜನಕ್ಕೆ ಬೇಕಾಗಿರೋದು, ಬೇಡ ಅಂತಲ್ಲ. ಕೌಟುಂಬಿಕ ಸಿನಿಮಾಗಳು ನೋಡಬಾರ್ದು ಅಂತ ಯಾರು ಹೇಳ್ತಾರೆ? ಇವರೇ ಹಾಕ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲೇ ಕೆಲವರು. ಯಾರು ಫ್ಯಾಮಿಲಿ ಸಬ್ಜೆಕ್ಟ್ ನೋಡ್ತಾರೆ ರೀ, ಯಾರು ರೀ ಅಕ್ಕ ತಂಗಿ ಸಬ್ಜೆಕ್ಟ್ ನೋಡ್ತಾರೆ? ಅರೇ, ನಿಮ್ಮ ಮನೇಲಿ ಅಕ್ಕ ತಂಗಿದ್ರಿಲ್ವಾ? ನಿಮ್ಮ ಮನೆ ಫ್ಯಾಮಿಲಿ ಅಲ್ವಾ? ನಿಮಗೆ ನೋವಾಗಲ್ವಾ? ಆ ಸಬ್ಜೆಕ್ಟ್ ಮಾಡಿದ್ರೆ ಜನ ನೋಡಲ್ವಾ? ಖಂಡಿತ ನೋಡ್ತಾರೆ.
ಇಲ್ಲ, ಇವರೇನೋ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೆ, ಎಡು ಬೀಳ್ತಾ ಇದ್ದಾರೆ. ಬಟ್ ಎಲ್ಲಿ ನನಗೆ ಇವತ್ತಿಗೂ ಕೂಡ ದೊಡ್ಡ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಅಂತಂದರೆ, ಯಾಕೆ ಹಿರಿಯರು ಹಾಕ್ಕೊಟ್ಟಂಥ ಫೌಂಡೇಶನನ್ನು ಬಿಟ್ಬಿಟ್ಟು, ಗಟ್ಟಿ ಇರೋಂಥ ಫೌಂಡೇಶನ್ ಬಿಟ್ಬಿಟ್ಟು ಇವರು ಟೊಳ್ಳು ಫೌಂಡೇಶನ್ ಅಂದರೆ ಬಿದಿರೆ, ಅಣಬೆನೇ. ಬಿದಿರು ಅಣಬೆ ಎರಡು ಮಣ್ಣಿಂದನೇ ಬರೋದು. ಬಿದಿರು ನೋಡಿ ಭಾಳ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ಬಿಸಿಲೋ ಮಳೆಯೋ ಚಳಿಯೋ ಗಾಳಿನೋ ಏನೇ ಇರಲಿ ಸ್ಟ್ರಾಂಗ್. ಮತ್ತು ಇನ್ನೂ 4-5 ನೂರಾರು ಬಂದು ದೊಡ್ಡದಾಗಿ ಒಂಥರ ಜೇನುಗೂಡು ಥರ ಇರುತ್ತೆ ಬಿದಿರು. ಅಣಬೆ ನೋಡಿ ಬರ್ತದೆ, ಪಟ್ಟಂತ ಹೋಗ್ಬಿಡುತ್ತೆ. ನೀವ್ಯಾಕೆ ಬಿದಿರು ಥರ ಆಗಲ್ಲ, ಅಣಬೆ ಥರ ಯಾಕೆ ಬರ್ತೀರಿ? ಅಣಬೆ ಗಟ್ಟಿ ಇಲ್ಲ, ಅವತ್ತು ಬಂದಂಗೆ ಹೋಗ್ಬಿಡುತ್ತೆ. ಹಂಗಾಗಬೇಡಿ, ಬಿದಿರು ಥರ ನಿಂತ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ಗಟ್ಟಿ ಇರಬೇಕು. ನಮ್ಮ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅಂತಂದರೆ ಇಲ್ಲಿ ಬರೋರು ಕೂಡ ಒಳ್ಳೆ ಮನಸ್ಸಿಂದ ಬರಬೇಕು, ಇಂಡಸ್ಟ್ರಿಗೆ ಒಳ್ಳೆಯದಾಗಬೇಕು ಅಂತ ಬರಬೇಕು, ಒಳ್ಳೆಯವನಾಗಬೇಕು, 4 ಜನಕ್ಕೆ ಒಳ್ಳೆಯವ್ನು ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಬೇಕಾಗುತ್ತೆ ಮೇಡಮ್. ಮೋಸ್ಟ್ ಇಂಪಾರ್ಟೆಂಟು. ಬಂದೇಟಿಗೆ ನಾನು ಯಾರಿಗೆ ಕಿಸೆಯಲ್ಲಿ ಯಾರು ಮೋಸ ಮಾಡಲಿ, ಯಾರಿಗೆ ಅನ್ಯಾಯ ಮಾಡಲಿ, ಯಾರು ಮುಣಿಸ್ಲಿ ಅಂತ ಆ ಇಂಟೆನ್ಷನ್ನು ಇರಬಾರ್ದು. ಯಾರಿಗೇ ಆಗಲಿ ಇರಬಾರ್ದು. ಭಾಳ ಜನ ಒಳ್ಳೆಯವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗೆ ಆಪರ್ಚುನಿಟಿ ಇಲ್ಲ. ಒಳ್ಳೆಯವ್ರಿಗೆ ಆಪರ್ಚುನಿಟಿ ಇಲ್ಲ. ಇತ್ತೀಚೆಗೆ ಒಳ್ಳೇದು ಮಾತಾಡಿದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ಹುಚ್ಚ ಮಾತಾಡ್ತಾನೆ ನೋಡು ಅನ್ನೋದು ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಸಮಾಜ. ನನಗೇನು ಮಾಡಲಿ? ಹೌದು. ಇದುವರೆಗೂ ನೀವು ನಿಮ್ಮ ಯಂಗ್ ಏಜಿಂದ ಇವತ್ತವರೆಗೂ ಏನು ಹಾರ್ಡ್ ವರ್ಕ್ ಅಂತಲೇ ಹೇಳ್ತಾ ಇದ್ರಿ. ಇವತ್ತಿನ ಯಂಗ್ಸ್ಟರ್ಸು ಬೇರೆ ಥರ ಇದೆ. ಅವತ್ತು ನೀವು ನಿಮ್ಮ ಅಣ್ಣ ಅವರು ಶುರು ಮಾಡಿದ್ಮೇಲೆ ಹೇಗೆ ನೀವು ಅವರು ನಿಮಗೆ ಒಂದು ಈ ವ್ಯವಸ್ಥೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ ಕಲಿಸ್ತಾ ಹೇಗೋದ್ರು ಅದನ್ನು ನೀವು? ಮೇಡಮ್, ಇವತ್ತಿಗೂ ಅಣ್ಣ ಮನೋಹರ್ ನಾಯ್ಡು ಅವರು ಅಂತಂದರೆ ಅವ್ರು ಫೋನ್ ಮಾಡಿದ್ರು ಕೂಡ, ನಾನು ವಿದೇಶದಲ್ಲಿರಲಿ ಸ್ವದೇಶದಲ್ಲಿರಲಿ, ಅವ್ರ ಫೋನ್ ಬಂತು ಅಂತಂದರೆ ನನಗೆ ಮೋದಿಜಿಯವ್ರ ಫೋನ್ ಬಂದರೆ ಎಷ್ಟು ಭಯ ಪಡ್ತೀನೋ ಅಷ್ಟು ಭಯ ಪಡ್ತೀನಿ ನಾನು, ಸತ್ಯ ಹೇಳ್ತೀನಿ. ಅಷ್ಟೇ ಗೌರವ. ಭಯ ಅಂದರೆ ಗೌರವಪೂರಿತವಾದ ಭಯ. ಆ ಭಯ, ಆ ಭಕ್ತಿ, ಆ ಗೌರವ ಇರೋದಕ್ಕೆ ಮೇಡಮ್ ನಮ್ಮ ಕುಟುಂಬ ಜೇನುಗೂಡಿನಂತೆ ಹಿಂಗಿದ್ದೀವಿ. 36 ಜನ. ಇವತ್ತಿಗೂ 36 ಜನ ಮೇಡಮ್. ಅಂದರೆ ಇವಾಗ ಕುಟುಂಬ ದೊಡ್ಡದಾಗಿ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರತು ಎವ್ರಿಬಡಿ ವೇರ್ ಆಲ್ ಟುಗೆದರ್. ಭಾಳ ಸಂತೋಷ ಆಗುತ್ತೆ ನಮಗೆ. ಟಚ್ವುಡ್. ಯಾಕೆಂದರೆ ಭಾಳ ಜನ ಹೇಳ್ತಾರೆ, ಸರ್ ನಿಮ್ಮ ಫ್ಯಾಮಿಲಿ ನೋಡಿಬಿಟ್ಟು ನಾವು ಅಣ್ಣ ತಮ್ಮದಿರು ನೋಡಿ ಬದುಕಬೇಕಾದ್ರೆ ಹಿಂಗೆ ಬದುಕಬೇಕು ಅಂತ ಹೇಳ್ತೀವಿ. ಆಮೇಲೆ ಯಾರೂ ಕೂಡ ನಮ್ಮಲ್ಲಿ ಹಣಕ್ಕಾಗಿ ನನಗೆ ಅದು ಬೇಕು, ನನಗೆ ಆ ಆಸ್ತಿ ಬೇಕು, ನನಗಿಷ್ಟು ಶೇರ್ ಬೇಕು, ದೇವ್ರದೇ ಇರಲಿ ಟಚ್ವುಡ್ ಮೇಡಮ್. ಇವತ್ತುವರೆಗೂ ಕೂಡ ನಾವು ಅಂದ್ಕೊಂಡಿದ್ದೂ ಇಲ್ಲ. ನಮ್ಮ ಮನೆಗೆ ಬಂದು ಹೆಣ್ಮಕ್ಳು ಕೂಡ ಅಷ್ಟೇ ಸಂಸ್ಕಾರದಲ್ಲಿ ಬಂದಿದ್ದಾರೆ. ಅವರು ಯಾವತ್ತೂ ಕೇಳಿಲ್ಲ, ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಪ್ರಾಕ್ಟಿಕಲ್ ಜೀವನ ಏನಿದೆಯೋ ಅದು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ಸಂತೋಷವಾಗಿದ್ದೀವಿ. ಯಾಕೆ ಇದೇ ರೀತಿ ಇದ್ಬಿಟ್ರೆ ಸಾಕು, ನಮ್ಗೆ ಏನೂ ಬೇಕಾಗಿಲ್ಲ. ಅಂದರೆ ಶ್ರೀರಾಮನ ಕಾಲ ಬರಬೇಕು ಅಂತ ಏನು ಹೇಳಿ, ಎಲ್ಲ ಕಾಲವೂ ಒಳ್ಳೆಯದೇ, ನಾವು ಒಳ್ಳೇದನ್ನು ನೋಡಬೇಕಾಗಿದೆ, ಮಾಡಬೇಕು. ಸತ್ಯವಾದ ಮಾತು ಮೇಡಮ್. ಎಲ್ಲ ಕಾಲ ಒಳ್ಳೆಯೇ, ಕಾಲ ಕೆಟ್ಟದಲ್ಲ. ಈ ಕಾಲದಲ್ಲಿ ಇರೋವಂಥ ಬಂದು ಹೋಗ್ತಾರಲ್ಲ ಜನ, ಅವ್ರು ಹೆಂಗೆ ನಟನೆ ನೋಡಿ ಮೇಡಮ್. ನಾನು ಯಾರಿಗೂ ಹೇಳ್ತಾ ಇದ್ದೆ, ಇದು ಒಂದು ದೊಡ್ಡ ನಟನೆ ಮಾಡೋ ಸ್ಟೇಜು. ಆ ಸ್ಟೇಜಲ್ಲಿ ಒಂದು 10 ಜನ ಬರ್ತಾರೆ ನಟನೆ ಮಾಡಲಿಕ್ಕೆ. ಚೆನ್ನಾಗಿ ನಟನೆ ಮಾಡೋರಿಗೆ ಚಪ್ಪಾಳೆ ಹೊಡಿತಾರೆ, ರಿಪೀಟ್ ಅಗೇನ್ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದ್ಸಲಿ ಅಂತ ಹೇಳ್ತಾರೆ. ಯಾರು ಚೆನ್ನಾಗಿ ಮಾಡಲಿಲ್ವೋ ಚಪ್ಪಲಿಗೆ ಎಷ್ಟು ಡಿಫ್ರೆನ್ಸ್ ಹೇಳಿ, ಲೀ ಅಷ್ಟೇ. ಚಪ್ಪಲಿ ದುಡಿತಾರೆ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪದಾಗ್ತದೆ. ಬಟ್ ಅವ್ರು ಮತ್ತೆ ಕರ್ಸ್ಕೊಳ್ಳಲ್ಲ. ಹಾಗೆ ಜೀವನದಲ್ಲಿ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರು ಅನುಭವಿಸ್ಲೇಬೇಕು. ನಾನು ಮೆಣಸಿನ್ಕಾಯಿ ತಿಂದ್ಬಿಟ್ಟು ನಾಳೆ ಬೆಳಿಗ್ಗೆ ಈ ಅಸಿಡಿಟಿ ಇನ್ನು ನಿಮ್ಗೆ ಯಾರಿಗೂ ಆಗಬೇಕು ಅಂತ ಆಗುತ್ತಾ? ಮೆಣಸಿನ್ಕಾಯಿ ಯಾರು ತಿಂದೋ ಅವನಿಗೆ ಆಗಬೇಕು ಅಸಿಡಿಟಿ. ಉಪ್ಪು ತಿನ್ನೋ ನೀರು ಕುಡಿಲೇಬೇಕು. ಅಂದರೆ ನಮಗೆ ಇರುತ್ತೆ 100% ಕಟ್ಟಿಟ್ಟ ಬುತ್ತಿ ಮೇಡಮ್ ಅದು. ನಾನು ಏನು ತೊಗೊತೀನೋ ಹಂಗೆ ನನ್ನ ಡಿಸ್ಚಾರ್ಜ್ ಆಗಬೇಕಲ್ಲ ಜೀವನದಲ್ಲಿ. ಶರೀರದಲ್ಲಿ ಏನು ಹೋಗುತ್ತೋ ಹಂಗೆ ಬರಬೇಕಲ್ಲ ಮೇಡಮ್ ಅದು. ನಾನು ವಿಷ ತಿಂದ್ಬಿಟ್ಟು ಇನ್ನೊಬ್ರಿಗೆ ವಿಷ ಕಕ್ಕೊಂಡ್ರೆ ಆಗುತ್ತಾ? ಇಲ್ವಲ್ಲ. ನಾನು ಒಳ್ಳೆ ಪದ ಹೇಳಿದ್ರೆ ಒಳ್ಳೇದು, ನನ್ನ ಮಗ ಒಳ್ಳೇದು ಮಾತಾಡ್ತಾನೆ, ಒಳ್ಳೆ ಸಂಸ್ಕಾರ ಕೊಟ್ಟು ನಮ್ಮ ಮನೇಲಿ ಒಳ್ಳೆ ಸಂಸ್ಕಾರದಲ್ಲಿ ಮಾತಾಡ್ತಾನೆ. ನಾನು ಕೆಟ್ಟದ್ದು ಮಾತಾಡಿದ್ರೆ ಅವ್ನು ಡೆಫಿನೆಟ್ಲಿ ಕೆಟ್ಟದ್ದು ಮಾಡ್ತಾನೆ. ನಾನು ಕಂಡಿದ್ರಗಡೆನೇ ಆಗುತ್ತದು. ಸೊ ಹಾಗಾಗಿ ಜೀವನವನ್ನು ಭಾಳ ಈಸಿಯಾಗಿ ತೊಗೊಂಬಾರ್ದು ಜನ. ಆಮೇಲೆ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಮೇಡಮ್. ಸ್ವಾರ್ಥ ಬಿಡಬೇಕಾಗುತ್ತೆ. ಪರ್ಮನೆಂಟ್ ಇಲ್ಲೇ ನಾವು ಗಟ್ಟಿ ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಏನು ಈ ಪ್ರಪಂಚನೇ ನೊಂದು
ಕಡೆ ತಂಗೆ 1,000 ವರ್ಷ ಬದುಕ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಈಗ ಸತ್ತವನು, ಈಗ ಬದುಕ್ದವನು ಇವತ್ತಿನ 10 ಕ್ಷಣಕ್ಕಿಲ್ಲ. ಯಾವ ಏಜನಾಗಿರ್ಬೋದು, ಏಜು ಲಿಮಿಟ್ ಇಲ್ಲ, ಆ ಪರಿಸ್ಥಿತಿ ಇದೆ ಇವತ್ತಿನ ದಿನ. ಇದೆಲ್ಲ ಗೊತ್ತಿದ್ದು ಮೋಸ ಮಾಡ್ತಾರೆ, ಇದೆಲ್ಲ ಗೊತ್ತಿದ್ದು ಭ್ರಷ್ಟಾಚಾರ ಇದೆ, ಇದೆಲ್ಲ ಗೊತ್ತಿದ್ದು ಇನ್ನೊಬ್ಬರು ಆಸ್ತಿಯನ್ನು, ಹಣವನ್ನು ಕಬ್ಜಾ ಮಾಡ್ತಾರೆ. ಬೇಕಾಗಿಲ್ಲ, ಸಿಂಪಲ್ ಜೀವನ. ಅದಕ್ಕೆ ಯಾಕೆ ಇಷ್ಟು ಮಾಡ್ತಾರೋ ಗೊತ್ತಿಲ್ಲ ನನಗೆ. ನೀವು ಹೇಳ್ತಾ ಇದ್ರಿ ನಾವು ಪೊಲಿಟಿಕಲ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಅದ್ರ ಬಗ್ಗೆನೂ ನಾವು ಆಸಕ್ತಿ ವಹಿಸಿ ಹೋಗಬೇಕು ಅಂತ. ಯಾವ ಕಾರಣಕ್ಕೆ ಹೋಗಬೇಕು, ಪೊಲಿಟಿಕಲ್ ಯಾಕೆ ನಮ್ಮ ದೇಶಕ್ಕೆ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿದೆ ಅನ್ನೋದನ್ನ ಹೇಳಿ. ಹೌದು ಮೇಡಮ್, ಎಲ್ಲ ಯುವಕರು ಎಲ್ಲರೂ ಗೊತ್ತಿದೆ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ. ಎಲ್ಲ ಇವಾಗ ಮೀಡಿಯಾ ಭಾಳ ಸ್ಟ್ರಾಂಗ್ ಆಗಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆಮೇಲೆ ಎಲ್ಲ ಇನ್ಫಾರ್ಮೇಷನ್ ಹಿಂಗೆ ಫಿಂಗರ್ ಟಿಪ್ಪಲ್ಲಿ ಬರುತ್ತೆ. ನೀವೆಲ್ಲ ಪಾಲಿಟಿಷಿಯನ್ಸು ಕೆಟ್ಟವ್ರನ್ನ ಬೈಬೇಡಿ. ಕೆಟ್ಟವ್ರು ಇದ್ದಾರೆ, ಅಫ್ಕೋರ್ಸ್ ಇದ್ದಾರೆ, ಇಲ್ಲ ನಾನು ಹೇಳೋದಿಲ್ಲ. ಇದ್ದಾರೆ, ನಾನಿಲ್ಲ ಅಂದರೆ ಅಷ್ಟೇ ಒಳ್ಳೆಯವರು ಇದ್ದಾರೆ. ನೀವು ಒಳ್ಳೆಯವ್ರದನ್ನು ಫಾಲೋ ಮಾಡಿ. ನೀವು ಬನ್ನಿ ರಾಜಕೀಯಕ್ಕೆ, ಯಾಕೆ ಬರಬಾರ್ದು? ನೀವು ಬನ್ನಿ, ಈ ಕೆಟ್ಟದನ್ನು ತೊಳೆಯೋಣ. ಕೆಟ್ಟದ್ದು ಹೋದ್ರೆ ತಾನೇ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೇದಾಗೋದು. ಅಯ್ಯೋ ನನಗೆ ಯಾಕಪ್ಪ ಅವ್ನು ಗೂಂಡ ಅಂತೆ, ನನಗೆ ಯಾಕಪ್ಪ ಅವ್ನು ದರೋಡೆಕೋರ್ನಂತೆ, ನನಗೆ ಯಾಕಪ್ಪ ಅವ್ನು ಸೋನ್ಸೋ ಅವ್ನೇನು ಮಾಡಿಬಿಡ್ತಾನೆ, ಯಾಕ್ರಿ ಭಯ ಪಡ್ತೀರಾ? ಪ್ರಭುತ್ವದಲ್ಲಿ ಭಯ ಪಟ್ಟರೆ ನೀವು ಮಾತಾಡಬೇಡಿ, ನೀವು ಗಾಸಿಪ್ಗಳು ಮಾಡಬೇಡಿ. ಆಮೇಲೆ ಮತ್ತೆ ಏನೇನೋ ಬರ್ಕೋಬೇಡಿ. ಈ ವಾಟ್ಸಪ್ ಏನೇನೋ ಇದೆಯಲ್ಲ ಮೇಡಮ್, ಅದ್ರಲ್ಲಿ ಬರ್ಕೋಬೇಡಿ. ನಿಮ್ಮ ತಾಕತ್ತಿದೆಯಾ, ಬಂದು ಮಾತಾಡಿ, ಪ್ರೊಟೆಸ್ಟ್ ಮಾಡಿ. ಯಾಕೆ ಏನು ಮಾಡಿಬಿಡ್ತಾರೆ? ಯಾಕೆ ಭಯ ಪಡಬೇಕು? ಭ್ರಷ್ಟರಿಗೆ ಮತ್ತು ದುಷ್ಟರಿಗೆ ನಾವು ಪ್ರತಿಭಟನೆ ಮಾಡದೇ ಇದ್ದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಧ್ವನಿ ಅನ್ನೋದು ಇಲ್ಲೇ ಇಟ್ಕೊಂಡ್ಬೇಡ, ಹಿಂಗೆ ಬರಬೇಕದು. ಯುವಕರು ಅದನ್ನು ಮಾಡಬೇಕು, ಆ ಆಂದೋಲನಗಳು ನಡಿಬೇಕು. ಅದು ಯಾರೇ ತಪ್ಪು ಮಾಡಿರಲಿ, ಯಾವುದೇ ಪಕ್ಷ ಆಗಿರಲಿ, ಏನೇ ಮಾಡಿರಲಿ, ಅವರು ತಪ್ಪೇ ದಂಡಿಸಬೇಕು. ಅವ್ರು ನಾವು ದಂಡಿಸ್ತಾ ಇದ್ದರೆ, ಅದೇ ಹೇಳಿದ್ನಲ್ಲ, ಬ್ರಿಟಿಷ್ ಕಂಪ್ನಿಯವರು ಬಿಟ್ಟೋದು ನಮ್ಮನ್ನು. ಅವ್ರು ಆಳ್ತಾ ಇದ್ರು, ನಾವು ಆಳ್ಸ್ಕೊತಾ ಇದ್ದು. ಅದಾದಮೇಲೆ ಈ ಬ್ರಿಟಿಷ್ ಕಂಪ್ನಿ ನಮ್ಮ ದೇಶದಲ್ಲೇ ಇನ್ನೊಂದು ಈಸ್ಟ್ ಇಂಡಿಯಾ ಕಂಪ್ನಿ ರೆಡಿ ಆಗೋಯ್ತು. ಅವ್ರು ಆಳ್ತಾ ಇದ್ದಾರೆ, ನಾವು ಆಳ್ಸ್ಕೊತಾ ಇದ್ದೀವಿ. ಎಲ್ಲದಕ್ಕೂ ಕೈಕಟ್ಟು ಬಾಯಿ ಮುಚ್ಚು. ಯಾಕೆ ಮೇಡಮ್ ಈ ಥರ ಜೀವನ ಬೇಕಾ ನಮಗೆ? ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇಟ್ಕೊಂಡು ನಾವು ನೆಮ್ಮದಿಯಾಗಿ ಉಸಿರು ಬಿಡೋವಂಥ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿಲಿ ಕೂತಿದ್ದೀವಲ್ಲ, ಇದು ನ್ಯಾಯವಾ? ಇಷ್ಟು ಕರಪ್ಟ್ ಆಗಬೇಕಾ ನಾವು? ನಾನಂತೂ ನೋಡಿರಲಿಲ್ಲ ಮೇಡಮ್. ನಾನು ಈಗ 45, ಅದೇ ನನ್ನ ಬುದ್ಧಿ ಬಂದಾಗಿಂದ 45 ಇಯರ್ಸು ಈ ಜರ್ನಿನಲ್ಲಿ ಅದ್ಭುತವಾದ AS ಆಫೀಸರ್ಸ್ಗಳು, IPS ಆಫೀಸರು, ಅಧಿಕಾರಿಗಳು, ಸಾಹೇಬರುಗಳು, ಒಳ್ಳೆ ರಾಜಕಾರಣಿಗಳು ನೋಡಿದ್ದೀವಿ. ಅವರು ಮಾನ ಮರ್ಯಾದೆ ಎಲ್ಲದಕ್ಕೂ ಭಯ ಪಡೋರು. ಹಂಗೆ ಜನಕ್ಕೂ ಕೂಡ ಒಳ್ಳೇದು ಮಾಡಬೇಕು ಅಂತಿತ್ತು. ಏನಾಗ್ಬಿಟ್ಟಿದೆಯೋ ಗೊತ್ತಿಲ್ಲ, ನನಗಂತೂ ಅರ್ಥ ಆಗ್ತಾಯಿಲ್ಲ, ಇವತ್ತಿಗೂ ಅರ್ಥ ಆಗ್ತಾಯಿಲ್ಲ. ಯಾಕೆ ಈ ಥರ ನಡ್ಕೊತಾ ಇದ್ದಾರೆ? ಕಾಂಪಿಟೇಷನ್ ಆಗಿಬಿಟ್ಟಿದೆಯಾ ಅವ್ರಿಗೆ? ಅವ್ನು 100 ಕೋಟಿ ಮಾಡ್ದಾನೆ, ನಾನು 200 ಕೋಟಿ ಮಾಡಬೇಕು. ಅವ್ನು 100 ಕೋಟಿ ಮಾಡಿದ್ರೆ ನಾನು ಜೈಲಿಗೆ ಹೋಗಿಲ್ಲ, ನನಗೇನಾಗ್ತದೆ ಅನ್ನೋ ಒಂದು ಧೈರ್ಯ ಬಂದುಬಿಡುತ್ತೆ. ನನಗೆ ಗೊತ್ತಿಲ್ಲಪ್ಪ, ಸತ್ಯವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಸಕ್ರಿಯ ರಾಜಕಾರಣದಲ್ಲಿ ಏನಾದರೂ ಹೋಗಿ ಗೋಲ್ ಏನಾದರೂ ಇದೆಯಾ? ಹೋಗಿ ಮೇಡಮ್, ಖಂಡಿತ ಮೇಡಮ್. ನನಗೆ ಭಗವಂತ ಮತ್ತು ಹಿರಿಯರ ಆಶೀರ್ವಾದದಿಂದ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾನಂತೂ ಪ್ರಯತ್ನ ಅಂತೂ ಪಡ್ತೀನಿ. ನನ್ನ ಗೋಲು ಬಡವರು, ಮೀಡಿಯಮ್ ಕ್ಲಾಸು, ಎಬೋ ಮೀಡಿಯಮ್ ಕ್ಲಾಸು. ಆಮೇಲೆ ಈ ಭ್ರಷ್ಟರು ಇದ್ದಾರಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಮೋದಿ ಸಾಹೇಬ್ರ ಡೈಲಾಗ್ ಇದೆಯಲ್ಲ, ನಾ ಖಾತೆ ಕಲಿಯೋದೊಂಗ. ಸತ್ಯವಾಲು ಮೇಡಮ್, ನನಗೆ ₹1 ಬೇಕಾಗಿಲ್ಲ. ನಾನಲ್ಲಿ ಆ ಅಧಿಕಾರ ಅಂತ ಏನೋ ಗೊತ್ತಿಲ್ಲ ನನಗೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಬಂದಾಗ ಕೂಡ ಅಲ್ಲಿ ಬಿಸ್ಲರಿ ವಾಟ್ರು ಕೂಡ ಸರ್ಕಾರದಿಂದ ಕುಡಿಯೋಲ್ಲ. ನನ್ನ ಮನೆಯಲ್ಲಿ ನೀರು ತೊಗೊಂಡೋಗ್ತೀನಿ. ಯಾಕಂದ್ರೆ ನನಗಿದೆ ಮಾಡಬೇಕಂತ ಭಾಳ ಇದೆ. ಯಾಕಂದರೆ ನೋವು ತಿಂದಿದ್ದೀವಿ ನೋಡಿ. ನಾವೆಲ್ಲ ಹಾಲುಂಡವರು ತಾಯಿದು, ಹಾಗೆ ನೋವು ಉಂಡವರು. ಆ ನೋವು ಇವಾಗ ನಂಜುಂಡೇಶ್ವರ ಸ್ವಾಮಿ ನಂಜು ಉಂಡಿದ್ದಕ್ಕೆ ನಂಜುಂಡೇಶ್ವರ ಅಂತ ಬಂತು. ನಾವು ನೋವು ಉಂಡವರು, ನೋವುಂಡೇಶ್ವರ ಆಗಿಬಿಟ್ಟಿದ್ದೀವಿ ನಾವು. ಸೊ ಆ ನೋವುಗಳು ನಮ್ಗೆ ಗೊತ್ತಿದೆ, ಆ ತುಡಿತ ಗೊತ್ತಿದೆ. ಏನು ಹೇಳೋದು, ಇನ್ನೊಬ್ಬರ ಕರಳನ್ನು ಹೆಂಗೆ ಚಿಮ್ತಾರೆ ಇವರು ಅಂತ ಗೊತ್ತಿದೆ. ಆ ಕರಳನ್ನು ಹೆಂಗೆ ಕ್ರಶ್ ಮಾಡ್ತಾರೆ ಅಂತ ಗೊತ್ತಿದೆ. ಯಾರು? ಬೇರೆಯವರು. ಮಾಡಿದಾಗ ಅದು ಎಷ್ಟು ಕಷ್ಟ ಆಗುತ್ತೆ ಮಾಡಿಸ್ಕೊಂಡವ್ರಿಗೆ ಆ ನೋವು ಗೊತ್ತಿದೆ. ಯಾಕೆ ನಮ್ಗೆ ಮಾಡಿದ್ದಾರೆ, ಬೇರೆಯವ್ರ ನೋವು ಅರ್ಥ ಆಗುತ್ತೆ ನಮಗೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ನ್ಯಾಯ ಧರ್ಮಕ್ಕೆ. ಆಮೇಲೆ ನನ್ನ ಧರ್ಮ ನಾನು ಬಿಟ್ಕೊಡಲ್ಲ. ಆಮೇಲೆ ನಾನು ಯಾವ ಧರ್ಮನೂ ದ್ವೇಷಲ್ಲ.
ನನಗೆಲ್ಲ ಧರ್ಮದಲ್ಲಿ ಫ್ರೆಂಡ್ಸ್ ಇದ್ದಾರೆ. ಬಟ್ ನನ್ನ ಧರ್ಮ ಅಂತ ಬಂದಾಗ ಅಫ್ಕೋರ್ಸ್ ಐ ಆಮ್ ಪ್ರೌಡ್ ಟು ಬಿ ಸೇ ಐ ಆಮ್ ಎ ಇಂಡಿಯನ್, ಐ ಆಮ್ ಪ್ರೌಡ್ ಟು ಬಿ ಸೇ ಐ ಆಮ್ ಹಿಂದೂ. ನನಗೆ ಯಾವ ಭಯನೂ ಇಲ್ಲ. ಭಯ ನಾನು ಯಾಕೆ ಪಡ್ಬೇಕು ಮೇಡಮ್? ಅವ್ರವ್ರ ಧರ್ಮ ಅವ್ರ ಖಂಡಿತ ನಾನು ಭಯ ಪಡೋದಿಲ್ಲ. ನಾನು ಹಿಂದೂ ಅಂತ ಇಲ್ಲಿ ಹೇಳಿದ್ರೆ ಇನ್ಯಾವುದೋ ದೇಶದಲ್ಲಿ ಹೇಳೋಕ್ಕಾಗುತ್ತಾ? ಐ ಆಮ್ ಪ್ರೌಡ್ ಹಿಂದೂ ಅಂತ ನಾನು ಭಾಳ ಖುಷಿಯಿಂದ ಹೇಳ್ಕೊತೀನಿ. ಸೊ ಹೀಗಾಗಿ ಈ ಏನೇನೋ ತಂದಿಟ್ಟು ತಮಾಷೆ ನೋಡೋದು ಇದೆಲ್ಲ ಬೇಕಾಗಿಲ್ಲ. ಲಹರಿ ಸಂಸ್ಥೆಯ ಮೈಲಿಗಲ್ಲುಗಳು ಯಾವ್ಯಾವುದು ಅಂತ ಹೇಳಿ ಸಿನಿಮಾನಲ್ಲಿ ಮೇಡಮ್, ಪ್ರೇಮಲೋಕ, ರಣಧೀರ, ದೇವತಾ ಮನುಷ್ಯ, ರೋಜಾ, ದಳಪತಿ, ಮುಠಾಮೇಸ್ತ್ರಿ, ಗರಾನ ಮಗುಡು, ಬ್ರಹ್ಮಶ್ರೀ ವಿಶ್ವಾಮಿತ್ರ, ಎನ್ ಟಿ ರಾಮರಾಯರು, ಮನಮೆಚ್ಚಿದ ಹುಡುಗಿ, ಬಾಹುಬಲಿ 1, ಬಾಹುಬಲಿ 2, ಇತ್ತೀಚೆಗೆ ಬಂದ KGF, ಸಾವಿರಾರು ಪಿಕ್ಚರ್ಗಳಿದೆ ಮೇಡಮ್. ಹಂಗೆ ಲೆಕ್ಕ ಹಾಕೊಳ್ಳೋದು ದೊಡ್ಡ ಪಟ್ಟಿನೇ ಇದೆ. ನಿಮಗೆ ಒಂದು ಡ್ರೀಮ್ ಇದೆಯಾ, ಇಂಥ ಒಂದು ಒಳ್ಳೆ ಫಿಲಮ್ ಮಾಡಬೇಕು ನೀವು? ನಾನು ಮಾಡಿದರೆ ಒಂದೇ ಒಂದು ಇದೆ ಮೇಡಮ್ ನನಗೆ. ನಾನು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು. ಅದು ಯಾವುದೋ ಇದಕ್ಕೆ ರಾಜಮೌಳಿ ಸಾಹೇಬ್ರ ಜೊತೆಯಲ್ಲಿ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS ಅಂದ್ಬಿಟ್ಟು ಟೈಟಲ್ ರಿಜಿಸ್ಟರ್ ಮಾಡಿದ್ದೀವಿ ಆಲ್ರೆಡಿ. ರಾಜಮೌಳಿ ಸಾಹೇಬ್ರ ತಂದೆಯವರು ವಿಜೇಂದ್ರ ಪ್ರಸಾದ್ ಸಾಹೇಬರು, ಅವ್ರು ಆಲ್ರೆಡಿ ಸ್ಕ್ರಿಪ್ಟೆಲ್ಲ ಬರೆದಿದ್ದು. 3 ವರ್ಷ ಕೆಲಸ ಮಾಡಿದ್ದೀವಿ ಅದಕ್ಕೆ. ಅದು ಯಾವತ್ತೂ ದೇವರು ನಮಗೆ ಕಣ್ತರಿತಾರೋ ಗೊತ್ತಿಲ್ಲ. ಇಟ್ಸ್ ಗೋಯಿಂಗ್ ಬಿ ವೆರಿ ಬಿಗ್ ಬಜೆಟ್, ಸಿಕ್ಕಾಪಟ್ಟೆ ದೊಡ್ಡ ಬಜೆಟು, ಪ್ಯಾನ್ ಇಂಡಿಯಾ 100% ಮೇಡಮ್. RSS ಅಂದರೆ ಮುಗಿದೈತಲ್ಲ. RSS ಅಲ್ಲಿ ಸ್ಯಾಕ್ರಿಫೈಸ್ ಮಾಡಿದವರು ಸಿಕ್ಕಾಪಟ್ಟೆ ಇದ್ದಾರೆ ಮೇಡಮ್. ಆ ಸಂಸ್ಥೆ ಭಾಳ ಪವರ್ಫುಲ್ ಸಂಸ್ಥೆ, ತುಂಬಾ ಮಾಡಿದೆ ನಮ್ಮ ದೇಶಕ್ಕೆ. ಯಾರು ಹೇಳೋದೂ ಇಲ್ಲ ಏನು ಮಾಡಿದ್ದಾರೆ ಅಂತ. ಫಾಲೋವರ್ಸು ಹಂಗೆ ಇದ್ದಾರೆ. ಬಟ್ ಅದನ್ನು ಎತ್ತಿಡಿಯೋವಂಥದ್ದು ನನ್ನಂಥವನಿಗೆ ಭಾಳ ಭಾಳ ಇಂಪಾರ್ಟೆಂಟ್. ಅದೊಂದು ಒಳ್ಳೆ ಐಡಿಯಾ ಬಂದಿದೆ, ಟೈಟ್ಲ್ ಮಾಡಿದ್ದೀವಿ, ಎಲ್ಲ ಆಗಿದೆ. ಭಗವಂತ ಯಾವತ್ತು ಇದು ಮಾಡ್ತಾರೆ. ಅದೊಂದು ಸಿನಿಮಾ ಆದಮೇಲೆ ನಾನು ಹೇಳಿದೆ ಯಾರಿಗೋ, ಈ ಸಿನಿಮಾ ಅದೇ ರಾಜಮೌಳಿ ಅವರು RSS ಎಲ್ಲ ಬಂದುಬಿಟ್ಟು ಸಕ್ಸಸ್ ಆಗಿಬಿಟ್ಟು ನನ್ನ ಜೀವ ಹೋದು ಪರವಾಗಿಲ್ಲ ಅಂದರು. ಏನು ಸರ್ ಹಿಂಗಂತೀರ ಅಂದರು. ಹೌದು, ನನಗಷ್ಟು ಪ್ಯಾಷನ್ ಇದೆ ಆ ಪಿಕ್ಚರ್ ಮೇಲೆ. ನಮ್ಮ ಭಾರತೀಯತನವನ್ನು, ಹಿಂದುತ್ವವನ್ನು ಮತ್ತು ಇದಕ್ಕೆ ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಅದು ಎಲ್ಲೂ ಬಂದಿಲ್ಲ. ಅದೆಲ್ಲ ಆ ಸಿನಿಮಾನ ಬರುತ್ತೆ. ಆ ಸಂಘ ಪರಿವಾರದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಪರಿವಾರ ಅಂತ ಏನು ತೋರಿಸುವಂಥ ಸಿನಿಮಾ ಮೇಡಮ್. ಅದು ಯಾರ್ಯಾರೋ ಏನೇನು ಮಾತಾಡ್ತಾರೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ಅಟ್ ಏನು ಮಾಡಿದರೆ ನಾವು ತೋರಿಸ್ಬೇಕಲ್ಲ. ಅದು ನನಗಿರೋವಂಥ ಒಂದು ಅಲ್ಟಿಮೇಟ್ ಆಸೆ. ಬಾಬಾ ಶಿಡಿ ಬಾಬಾ ಯಾವತ್ತು ಹಿಂಗಂತಾರೋ ಟೇಕ್ ಆಫ್ ಆಗುತ್ತೆ.